ಟೆಲಿವಿಷನ್ ವಾಹಿನಿಗಳ ಕಾರ್ಯಕ್ರಮಗಳ ನಡುವೆ ಅತಿಯಾದ ಜಾಹೀರಾತುಗಳನ್ನು ವೀಕ್ಷಿಸಿ ಬೇಸತ್ತಿದ್ದ ಕೋಟ್ಯಾಂತರ ಪ್ರೇಕ್ಷಕರಿಗೆ ದೆಹಲಿ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಟಿವಿ ವಾಹಿನಿಗಳ ಪ್ರತಿ ಗಂಟೆಗೆ 12 ನಿಮಿಷಗಳ ಕಾಲ ಮಾತ್ರ ಜಾಹೀರಾತು ಪ್ರಸಾರ ಮಾಡಬೇಕು ಎಂಬ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರದ ನಿಯಮವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇದರೊಂದಿಗೆ ಪ್ರಸಾರಕರು ಮತ್ತು ಸರ್ಕಾರದ ನಡುವೆ ದಶಕಕ್ಕೂ ಹೆಚ್ಚು ಕಾಲದಿಂದ ನಡೆಯುತ್ತಿದ್ದ ದೀರ್ಘ ಕಾನೂನು ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿದಂತಾಗಿದೆ. ದೂರದರ್ಶನ ಚಾನೆಲ್ಗಳಲ್ಲಿ ವಾಣಿಜ್ಯ ವಿರಾಮ ಅವಧಿಯನ್ನು ನಿಯಂತ್ರಿಸಲು ಟ್ರಾಯ್ ನಿಯಮವನ್ನು ಜಾರಿಗೆ ತಂದಿತ್ತು. ಇದನ್ನು ಪ್ರಶ್ನಿಸಿ ಸುದ್ದಿವಾಹಿನಿಗಳು, ಪ್ರಾದೇಶಿಕ ಚಾನೆಲ್ಗಳು ಹಾಗೂ ಮನೋರಂಜನಾ ವಾಹಿನಿಗಳ ಒಕ್ಕೂಟವು ದೆಹಲಿ ಹೈಕೋರ್ಟ್ನಲ್ಲಿ ಒಟ್ಟು 17 ಅರ್ಜಿಗಳನ್ನು ದಾಖಲಿಸಿದವು. ವಾಹಿನಿಗಳ ವಾದವನ್ನು ತಳ್ಳಿಹಾಕಿದ ನ್ಯಾಯಮೂರ್ತಿಗಳಾದ ಅನಿಲ್ ಕ್ಷೇತ್ರಪಾಲ್ ಮತ್ತು ಅಮಿತ್ ಮಹಾಜನ್ ಅವರಿದ್ದ ವಿಭಾಗೀಯ ಪೀಠವು ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಟಿವಿ ಚಾನೆಲ್ಗಳು 1 ಗಂಟೆಯ ಪ್ರಸಾರ ಅವಧಿಯಲ್ಲಿ ಒಟ್ಟು 12 ನಿಮಿಷಗಳನ್ನು ಮೀರಿ ಜಾಹೀರಾತು ನೀಡುವಂತಿಲ್ಲ. ಗರಿಷ್ಠ 10 ನಿಮಿಷಗಳ ಕಾಲ ವಾಣಿಜ್ಯ ಜಾಹೀರಾತು ಹಾಗೂ 2 ನಿಮಿಷಗಳ ಅವಧಿಯನ್ನ ವಾಹಿನಿ ತನ್ನ ವೈಯಕ್ತಿಕ ಪ್ರಚಾರಕ್ಕೆ ಮೀಸಲಿಡಬಹುದಾಗಿದೆ. ಪ್ರಸಾರ ಸಂಸ್ಥೆಗಳು ಜಾಹೀರಾತು ಮಿತಿಯಿಂದ ತಮಗೆ ಆರ್ಥಿಕ ನಷ್ಟವಾಗುತ್ತದೆ ಮತ್ತು ಇದು ತಮ್ಮ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಳ್ಳುತ್ತಿದೆ ಎಂದು ಕೋರ್ಟ್ನಲ್ಲಿ ವಾದಿಸಿದ್ದವು. ಆದರೆ ಇದಕ್ಕೆ ಸಮ್ಮತಿಸಿದ ನ್ಯಾಯಪೀಠವು ಖಾಸಗಿ ಲಾಭಕ್ಕಾಗಿ ಸಾರ್ವಜನಿಕ ಆಸ್ತಿಯಾದ ಸ್ಪೆಕ್ಟ್ರಮ್ ಮತ್ತು ಏರ್ವೇವ್ಸ್ ಅನ್ನು ಅನಿಯಮಿತವಾಗಿ ಬಳಸಲು ಯಾರಿಗೂ ಹಕ್ಕಿಲ್ಲ. ಇವು ದೇಶದ ಜನರಿಗೆ ಸೇರಿದ ಸಂಪನ್ಮೂಲಗಳಾಗಿದ್ದು ಇವುಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಸ್ಪಷ್ಟಪಡಿಸಿದೆ. ಅತಿಯಾದ ವಾಣಿಜ್ಯಕರಣದಿಂದ ಪ್ರೇಕ್ಷಕರ ವೀಕ್ಷಣೆಯ ಗುಣಮಟ್ಟ ಹಾಳಾಗುತ್ತಿರುವುದನ್ನು ತಡೆಯಲು ಈ ಕ್ರಮ ಅನಿವಾರ್ಯವೆಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.